ಕೋರ್ಟಲ್ಲಿ ಒಂದು ಇಶ್ಯೂ ಇದೆ, ಅದಕ್ಕೆ ಥರ್ಡ್ ಪಾರ್ಟಿ ರೈಟ್ ಮಾಡಬಾರ್ದು, ಅದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ. ಈ ಕಸದ ವಿಚಾರಕ್ಕೆ ಆ ಮಾಫಿಯಾ ಐ ಥಿಂಕ್ ಅವರೆಲ್ಲ ಹೆಂಗ್ ಮೇಂಟೈನ್ ಮಾಡೋದು ನನಗೆ ಗೊತ್ತಿಲ್ಲ. ನನಗೆ ಗಾಬರಿ ಆಗ್ಬಿಡ್ತು ನೆನೆಸ್ ಮಾಡಿದೆ. 89 ವಾರ್ಡ್ ಮಾಡಿದ್ರು, ಏನೆಲ್ಲ ಕೋರ್ಟ್ಗೆ ಹೋಗಿ ಗಾಲಾಟೆ ಮಾಡಿ ಅಡ್ವರ್ಟೈಸ್ಮೆಂಟ್ಗೂ ಬಿಡಲ್ಲ, ಇದಕ್ಕೂ ಬಿಡ, ಎಲ್ಲದಕ್ಕೂ ಕೋರ್ಟ್ 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 ಕೋರ್ಟ್. ಈಗೇನೋ ಸದ್ಯ ಲಾಸ್ಟಲ್ಲಿ 33 ಪ್ಯಾಕೇಜ್ ಮಾಡಿ ಈಗೇನೋ ಒಂದು ಸ್ಟೇಜ್ ಬಂದಿದೆ. 4 ಕಡೆ ಮಾಡಬೇಕು ಅಂತ ಮಾಡಿದೆ, ಜಾಗ ಪ್ರಾಬ್ಲಮ್ ಆಯಿತು. ಕೊನೆಗೆ 2 ಕಡೆಗೆ ಫೈನಲೈಸ್ ಮಾಡಿ ನೈಸ್ ಒಂದು ಜಾಗ. ಮತ್ತು ದೊಡ್ಡಬಳ್ಳಾಪುರದಲ್ಲಿ ಪಾಪ ನಮ್ಮ ಮುನ್ರಾಜ್ ಗಲಾಟೆ ಮಾಡ್ತಾ ಇದ್ದೀನಿ ಈಗೂ, ಅಲ್ಲೊಂದು ಮೊದಲೇ ಒಂದಿತ್ತು, ಆ ಜಾಗ ತೆಗೆದುಕೊಂಡು ಈಗ ಟೆಂಡರ್ ಕೂಡ ಅದು ಫೈನಲೈಸ್ ಆಗಿದೆ. ಸೊ ವಿ ಆರ್ ಟ್ರೈಂಗ್. ಈ ಮಧ್ಯದಲ್ಲಿ ನಮ್ಮ MLAಗಳು ಗಲಾಟೆ, ನಮ್ಮೂರ ಒಳಗಡೆ ಇತ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕೆ ರೋಡ್ ಕೊಡಿ. 300 ಕೋಟಿ ವಸೂಲು ಮಾಡಿಬಿಟ್ರು ನನ್ನ ಹತ್ರ. 300 crores ಆಗಿವನ್ ಯಾರು ನಮ್ಮ ನಿಂಬಾವಳಿಗೆ, ಈ ಕಡೆ ಇವ್ರಿಗೆ, ಈ ಕಡೆ ಸೋಮಶೇಖರ್ಗೆ ಎಲ್ಲ ಸೇರಿ 300 ಕೋಟಿ ಅಂದರೆ ಡೆವಲಪ್ಮೆಂಟ್ಗೆ ವಸೂಲು ಮಾಡಿರೋದವರು. ನಮ್ಮೂರಲ್ಲಿ ರೋಡ್ ಹೋಗ್ತಾ ಇದೆ ಅಂತೇಳಿ ಅವ್ರದ್ದೆಲ್ಲ ಗಲಾಟೆ. ಪಾಪ ಇನ್ನೂ ಏನು ನಾನು ನಮ್ಮ ದೇವನಹಳ್ಳಿ ದೊಡ್ಡಬಳ್ಳಾಪುರ MLA ಕೊಟ್ಟಿಲ್ಲ, ಇನ್ನೂ ಸ್ವಲ್ಪ ಕೊಡಬೇಕು ಅವ್ರಿಗೆ. ಸೊ ಇಷ್ಟಿದೆ. ಸೊ ಹಂಗೆ ನಾವು ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಯಾಕೆಂದರೆ ವಿಧಿನೇ ಇಲ್ಲ, ಟ್ರಾಫಿಕ್ ಈಸಿ ಆಗಬೇಕು. ಅದಕ್ಕೆ ಒಂದು ದೊಡ್ಡ ಸುಮಾರು 109 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ಗೆ ಪ್ಲಾನ್ ಮಾಡಿ ಅದು ಕೂಡ ಈಗ ಬರ್ತಾ ಇದೆ, ಪ್ರಾಜೆಕ್ಟ್ ಬರ್ತಾ ಇದೆ. ಬಫರ್ ರೋಡ್ ವಿಚಾರ, ಹೊಸ ರೋಡ್ ಆ್ಯಡ್ ಮಾಡಲಿಲ್ಲ, ಹೆಂಗ್ ರೋಡ್ ಆ್ಯಡ್ ಮಾಡೋದು? ಸೊ ಈ ನಾಲೆಗಳ ಪಕ್ಕ ಇತ್ತು, ಅದಕ್ಕೆ ಸಂಚಾರಯುಕ್ತ ಅಂತ ಅಂದ್ಬಿಟ್ಟು ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದೆ. ಪಾಪ ಐ ಶುಡ್ ಥ್ಯಾಂಕ್ ದಿ ಮಿಲಿಟರಿ ಪೀಪಲ್, ಅವರು ಒಂದಷ್ಟು ಜಾಗ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಆ ಕೆನಲ್ ಪಕ್ಕ ಇತ್ಕೊಂಡು ಆ ಹೊಸ ರೋಡ್ನ ಏರ್ಪೋರ್ಟ್ ಆದಮೇಲೆ ಹಳೆ ಏರ್ಪೋರ್ಟ್ ಪಕ್ಕದಲ್ಲೇ ಮಾಡಿ ಅಲ್ಲೊಂದು ಹೋಗ್ತಾ ಇದೆ. ತಿರ್ಗಾ ಇಲ್ಲಿ ತಣಿಸಂದ್ರ ಒಂದು ಹೋಗ್ತಾ ಇದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಒಂದು ಐಡೆಂಟಿಫೈ ಮಾಡಿದ್ದೀವಿ. ಹಿಂಗೆ ಒಟ್ಟು ಒಂದು 300 ಕಿಲೋಮೀಟರ್ ಮಾಡಿ ಅದಕ್ಕೊಂದು 3,000 ಕೋಟಿ ರೂಪಾಯಿ ಅಷ್ಟು ಪ್ಲಾನ್ ಹಾಕೊಂಡಿದ್ದೀವಿ ಹೊಸ ರೋಡ್ ಕ್ರಿಯೇಟ್ ಮಾಡೋಕ್ಕೆ. ಈಗ ಸದ್ಯಕ್ಕೆ ಒಂದು 300 ಕೋಟಿ ಮಾತ್ರ ಇಟ್ಟಿದ್ದೀವಿ. ಅದಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ, ಅಕ್ವಿಷನ್ ಮಾಡೋಕ್ಕಲ್ಲ, TDR ಕೊಡಬೇಕು. ಅವ್ರದ್ದೇನೇನು ಲೆಕ್ಕಾಚಾರ ಇದೆ, ಅದಕ್ಕೆ ರಿಪ್ಲೈ ಬರ್ತೀನಿ. ಆಮೇಲೆ ಮೊನ್ನೆ ಹಿಂದೆ ಜಯನಗರ ಕಡೆ ಡಬಲ್ ಡೆಕ್ಕರ್ ಅಂತ ಮಾಡಿದ್ರು. ನಾನು ಪ್ರೈಮ್ ಮಿನಿಸ್ಟರ್ ತೋರಿಸ್ತಾ ಇದ್ದಾನೆ. ಐ ಆಸ್ಕ್ಡ್ ಹಿಮ್ ಟು ಸಿ ದಟ್ ಮಾಡಲ್. ಐ ಥಿಂಕ್ ಅಶೋಕ್ ಇದ್ರು ಏನೋ ಗೊತ್ತಿಲ್ಲ ನನಗೆ. ನೋಡಿ ಇಲ್ಲೇ ಇದೆ ಫೋಟೋ, ಪ್ರೈಮ್ ಮಿನಿಸ್ಟರ್ ನೋಡ್ತಾ ಇರೋ ಫೋಟೋ. ಈ ಸೆಡ್ ಈ ಅಗ್ರೀಡ್ ಟು ಮೀ. ಇವರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಗ್ಪುರಲ್ಲಿ. ನೋಡಿಯಪ್ಪ, ತೋರಿಸಿ ಅದನ್ನ. ಈ ಅಗ್ರೀಡ್ ಟು ಇಟ್. ಸೊ ಅದನ್ನ ಮಾಡಬೇಕೇನೆ, ಅದು ಬೆಂಗಳೂರು ಫುಲ್ ಮಾಡಿಬಿಡ್ಬೇಕಾಯ್ತು ನಮ್ಮ ಮೊದಲೇ. ವಿ ಟುಕ್ ಎ ಲೇಟರ್ ಡಿಸಿಷನ್. ಈಗ ನಾನು ಅದ್ರ ಬಗ್ಗೆ ಸುಮಾರು ಹೆಚ್ಚು ಕಮ್ಮಿ ಹೊರಟಿದ್ದೀನಿ. ಒಂದು 40 ಕಿಲೋಮೀಟರ್ ಆ್ಯಡ್ ಮಾಡಿದ್ದೀನಿ. ಅದು ಸೇರಿಸಿದ್ರೆ ಒಂದು 50 ಕಿಲೋಮೀಟರ್ ಆಗ್ತದೆ. 9,000 ಕೋಟಿ ಇದೆ. ಒಂದು ಟೆಕ್ನಿಕಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅಷ್ಟೇ. ಸೊ ಅದು ಟೆಂಡ್. ಯಾಕೆಂದರೆ ಕೆಳಗಡೆ ಇದನ್ನು ಹೋಗೋದು, ಡಬಲ್ ಡೆಕ್ ಇದು ಬಸ್ ಹೋಗೋದು 4 ಲೈನು, ಅದಾದಮೇಲೆ ಮೇಲ್ ಮೆಟ್ರೋ ಹೋಗೋದು, ಆ ರೀತಿ ಮಾಡಿದ್ವಿ. 50-50 ಶೇರಿಂಗು. ಬೆಂಗಳೂರು ಸಿಟಿಯವರು ಮೆಟ್ರೋರ್ ಅರ್ಧ, ಕಾರ್ಪೊರೇಷನ್ ಅರ್ಧ ದುಡ್ಡು. ಇಬ್ಬರು ಒಬ್ಬರೇ ಕೊಡೋಕ್ಕಾಗಲ್ಲ ಅಂತೇಳಿ ಇಬ್ರಿಗೂ ಶೇರ್, ಯಾಕೆಂದರೆ ಗೌರ್ಮೆಂಟ್ ಲ್ಯಾಂಡಲ್ಲಿ ಮಾಡ್ತಾ ಇದ್ದಾರಲ್ಲ. ಸೊ ಇಬ್ಬರು ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಬ್ರಿಗೂ ತೀರ್ಮಾನ ಮಾಡಿದ್ವಿ. ಸೊ ಹಿಂಗೆ ಬೆಂಗಳೂರು ನಗರನ ಒಂದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ಲಾನ್ ಮಾಡಿ ಅಪ್ಗ್ರೇಡ್ ಮಾಡಲಿಕ್ಕೆ ಈಗಾಗಲೇ ನಾವು ಬೇಕಾದಷ್ಟು ಕಾರ್ಯಕ್ರಮ ರೂಪಿಸಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಅಷ್ಟು ಮೆಟ್ರೋ ಇರ್ಬೋದು, ಬೇರೆ ಬೇರೆ 350 ಕಿಲೋಮೀಟರ್ ಅಷ್ಟು ಮೆಟ್ರೋ ಆಡಕ್ಕೆ ಒಟ್ಟು ಸೇರಿ ಇನ್ನೊಂದು ನೆಕ್ಸ್ಟ್ 2-3 ಇಯರ್ಸ್ಗೆ ಏರ್ಪೋರ್ಟ್ವರೆಗೂ ನೋಡಿ ಆಗ್ತಾ ಇದೆ. ಸೊ ಹಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಮಾಡ್ಕೊಂಡು ನಾವು ಬಂದಿದ್ದೀವಿ ಅಧ್ಯಕ್ಷರೇ. ಸೊ ಹಂಗೆ ಇವತ್ತು ತಮಗೆ ಈಗಾಗಲೇ ಈ ನೀರಿನ ವಿಚಾರ ಬಂದರೆ ಈಗ ಎಲ್ಲ MLAಗಳು ಬಂದಿದ್ರು ಬೆಂಗಳೂರಿಗೆ. ನೀರಿನ ವಿಚಾರ ಒಂದು ದೊಡ್ಡ ಸಮಸ್ಯೆ. ನಾನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದೆ. ಬ್ಯಾಂಗ್ಳೂರಿಗೆ ಈಗ ಬೇರೆ ಎಲ್ಲ ಪಕ್ಕದಲ್ಲಿ ನದಿಗಳಿದೆ, ಇಲ್ಲ ಸಮುದ್ರ ಇದೆ, ನಮ್ಮ ಬೆಂಗಳೂರಿಗಿಲ್ಲ. ಬೆಂಗಳೂರು ಡಸಂಟ್ ಹ್ಯಾವ್ ಎನಿ ವಾಟರ್. ನಮಗೆ ಕಾವೇರಿ ಬಿಟ್ಟರೆ ಬೇರೆ ಯಾವುದು ದಾರಿ ಇಲ್ಲ. ಈಗಪ್ಪ ಅಲ್ಲಿ ಚೆನ್ನೈಲಿ ಒಂದಿದೆ, ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಸಮುದ್ರದ ನೀರಿದೆ, ಇಲ್ಲಾಂದ್ರೆ ದೊಡ್ಡ ದೊಡ್ಡ ನದಿಗಳಿರ್ತದೆ, ಇನ್ಕ್ಲೂಡಿಂಗ್ ಡೆಲ್ಲಿ. ಬೆಂಗಳೂರಿಗೆ ಅವಕಾಶ ಇಲ್ಲ. ನಾವು ಕಾವೇರಿನೇ ಇದು ಮಾಡಬೇಕು. ಸೊ 5th ಸ್ಟೇಜ್ ಅರ್ಧಕ್ಕಾಗಿ ನಿಂತೋಗಿತ್ತು. ನಾನು ಐ ಶುಡ್ ಥ್ಯಾಂಕ್ ಸೋಮಶೇಖರ್ ಅವರು, ಕೆಲವರೆಲ್ಲ ಸೇರಿ ಆ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿಕೊಟ್ರು. ಸೊ ಕಾವೇರಿ ಸ್ಟೇಜ್ ಅವರೆಲ್ಲ ಬಂದಿದ್ರು, ವಿಶ್ವನಾಥ್ ಬಂದಿದ್ರು, ಮುನ್ರಾಜ್ ಬಂದಿದ್ರು, ಗೋಪಾಲಯ್ಯ ಬಂದಿದ್ರು, ಎಲ್ಲ ಬಂದಿದ್ರು. ಅವರೆಲ್ಲ ಬಂದು ಕರ್ಕೊಂಡೋಗಿ, ಬಸವರಾಜ್ ಬಂದಿದ್ರು, ಅವರೆಲ್ಲ ಕರ್ಕೊಂಡೋಗಿ ಅಲ್ಲಿ ತಿಪ್ಪುಂಡ ಇದರಲ್ಲಿ ನಮ್ಮ ತೊರೆಕಾಡಿನಲ್ಲಿ ಅಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಿ ನೀರೀಚೆ ತಂದು ಅದನ್ನು ಮಾಡಿದರು. ಈಗ ಇದು ಕೂಡ ಎತ್ತಿನೊಳೆ ಪ್ರಾಜೆಕ್ಟ್ ಕೂಡ ಆಗ್ತಾ ಇದೆ. ಅದು ಕೂಡ